ಎಫ್ಐಆರ್ ಆದ 2 ತಿಂಗಳ ಬಳಿಕ ಈಗ ಕೋವಿಡ್ ಹಗರಣವನ್ನ ಸಿಐಡಿಯ ಜವಾಬ್ದಾರಿಗೆ ನೀಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಕೋವಿಡ್ ಹಗರಣದ ತನಿಖೆಯ ಹೊಣೆಯನ್ನ ಈಗ ಸಿಐಡಿ ಹಣೆಗೆ ನೀಡಿರುವಂತದ್ದು. ಎಫ್ಐಆರ್ ಆದ 2 ತಿಂಗಳ ಬಳಿಕ ಸಿಐಡಿಗೆ ಜವಾಬ್ದಾರಿಯನ್ನ ನೀಡಿರುವಂತದ್ದು. ಕೋವಿಡ್ ಹಗರಣ ಸಿಐಡಿ ತನಿಖೆಗೆ ಈಗ ಸರ್ಕಾರ ವಹಿಸಿರುವಂತದ್ದು. ಸಿಐಡಿ ಎಸ್ಪಿ ರಾಘವೇಂದ್ರ ಹೆಗಡೆ ಅವರಿಗೆ ಹಸ್ತಾಂತರಿಸಲಾಗಿರುವಂತದ್ದು. ಕೋವಿಡ್ ಹಗರಣದ ತನಿಖೆಗೆ ಈಗಾಗಲೇ 3 ತಂಡ ರಚನೆಯಾಗಿರುವಂತದ್ದು. 3 ಡಿವೈಎಸ್ಪಿಗಳ ಒಳಗೊಂಡ ತಂಡ ರಚನೆಯಾಗಿರುವಂತದ್ದು. ಡಿಸೆಂಬರ್ 13ರಂದು ವಿಧಾನಸೌಧ ಠಾಣೆಯಲ್ಲಾದ ದಾಖಲಾಗಿದ್ದಂತಹ ತನಿಖೆಯಲ್ಲಿ ಬರೋಬ್ಬರಿ 2 ತಿಂಗಳ ಬಳಿಕ ಈಗ ತನಿಖೆಗೆ ಆದೇಶವನ್ನ ನೀಡಿರುವಂತದ್ದು. ಕೋವಿಡ್ ಹಗರಣದ ತನಿಖೆಯ ಹೊಣೆ ಈಗ ಸಿಐಡಿ ಹಣೆಗೆ ಬಿದ್ದಿರುವಂತದ್ದು. ಎಫ್ಐಆರ್ ಆದ 2 ತಿಂಗಳ ಬಳಿಕ ಸಿಐಡಿಗೆ ಜವಾಬ್ದಾರಿಯನ್ನ ನೀಡಲಾಗ್ತಾ ಇದೆ. ಕೋವಿಡ್ ಹಗರಣ ಸಿಐಡಿ ತನಿಖೆಗೆ ಈಗ ಸರ್ಕಾರ ವಹಿಸಿರುವಂತದ್ದು. ಸಿಐಡಿ ಎಸ್ಪಿ ರಾಘವೇಂದ್ರ ಹೆಗಡೆ ಅವರಿಗೆ ಕೋವಿಡ್ ಹಗರಣದ ತನಿಖೆಯನ್ನ ಹಸ್ತಾಂತರಿಸಲಾಗಿರುವಂತದ್ದು. 3 ತಂಡ ಈಗಾಗಲೇ ರಚನೆಯಾಗಿರುವಂತದ್ದು. 3 ಡಿವೈಎಸ್ಪಿಗಳ ಒಳಗೊಂಡಂತಹ ತಂಡ ರಚನೆಯಾಗಿರುವಂತದ್ದು. ಡಿಸೆಂಬರ್ 13ರಂದು ವಿಧಾನಸೌಧ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಕೇಸ್ ಈಗ ಬರೋಬ್ಬರಿ 2 ತಿಂಗಳ ಬಳಿಕ ಪ್ರಕರಣದ ತನಿಖೆಗೆ ಆದೇಶ ಸಿಕ್ಕಿರುವಂತದ್ದು. ಕೋವಿಡ್ ಹಗರಣದ ತನಿಖೆಯ ಹೊಣೆ ಈಗ ಸಿಐಡಿ ಹಣೆಗೆ ಬಿದ್ದಿರುವಂತದ್ದು. ಎಫ್ಐಆರ್ ಆದ 2 ತಿಂಗಳ ಬಳಿಕ ಸಿಐಡಿಗೆ ಜವಾಬ್ದಾರಿಯನ್ನ ನೀಡಲಾಗ್ತಾ ಇದೆ. ಕೋವಿಡ್ ಹಗರಣದ ಸಿಐಡಿ ತನಿಖೆಗೆ ಸರ್ಕಾರ ಈಗ ವಹಿಸಿರುವಂತದ್ದು. ಸಿಐಡಿ ಎಸ್ಪಿ ರಾಘವೇಂದ್ರ ಹೆಗಡೆ ಅವರಿಗೆ ಈ ಒಂದು ಕೇಸನ್ನ ಹಸ್ತಾಂತರಿಸಲಾಗ್ತಾ ಇದೆ. ಕೋವಿಡ್ ಹಗರಣದ ತನಿಖೆಗೆ ಈಗಾಗಲೇ 3 ತಂಡ ಕೂಡ ರಚನೆಯಾಗಿರುವಂತದ್ದು. 3 ಡಿವೈಎಸ್ಪಿಗಳ ಒಳಗೊಂಡಂತಹ ತಂಡ ರಚನೆಯಾಗಿರುವಂತದ್ದು. ಡಿಸೆಂಬರ್ 13ರಂದು ವಿಧಾನಸೌಧ ಠಾಣೆಯಲ್ಲಿ ಈ ಒಂದು ಕೇಸ್ ದಾಖಲಾಗಿತ್ತು. ಬರೋಬ್ಬರಿ 2 ತಿಂಗಳ ಬಳಿಕ ಈಗ ಪ್ರಕರಣದ ತನಿಖೆಗೆ ಆದೇಶವನ್ನ ನೀಡಿರುವಂತದ್ದು. ಕೋವಿಡ್ ಹಗರಣದ ತನಿಖೆಯನ್ನ ಈಗ ಸಿಐಡಿಗೆ ವಹಿಸಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡ್ತಾರೆ ನ್ಯೂಸ್ ಡೆಸ್ಕ್ ಇಂದ ಮನೋಜ್. ಮನೋಜ್, ಈಗ ನೋಡ್ತಾ ಇದ್ವಿ ಏನು ಎಫ್ಐಆರ್ ಆದ 2 ತಿಂಗಳ ಬಳಿಕ ಈ ಒಂದು ಕೋವಿಡ್ ಹಗರಣದ ಜವಾಬ್ದಾರಿಯನ್ನ ಈಗ ಸಿಐಡಿಗೆ ಹಸ್ತಾಂತರಿಸಲಾಗ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್?
ಈ ಕಿಟ್ ಆಗುವಂತೆ ಅಂತ N95 ಮಾಸ್ಕ್ ಕೂಡ ನಿಯಮವಾಗಿ ಅಂತಂದ್ರೆ ಖರೀದಿ ಮಾಡಿ ಸರ್ಕಾರಕ್ಕೆ ಬೊಕ್ಕಸಕ್ಕೆ ಸುಮಾರು 167 ಕೋಟಿ ರು ಕೂಡ ನಷ್ಟ ಆಗಿರುವೆ ಅಂತ ಕೂಡ ಇದೆ. 2024 ಡಿಸೆಂಬರ್ 14ರಂದು ಕೂಡ FIR ಆಗಿರುತ್ತೆ. ಈ ವೈದ್ಯಕೀಯ ಶಿಕ್ಷಣ ನಿರ್ದೇಶನ ಮುಖ್ಯ ಲೆಕ್ಕ ಪ್ರಾಧಿಕಾರ ಕೂಡ ಡಾಕ್ಟರ್ ಎಂ ವಿಷ್ಣುವರ್ಧನ್ ಪ್ರಸಾದ್ ಎಂಬುವರು ಕೂಡ ಏನಂತಂದ್ರೆ ಇಲಾಖಾ ಅಧಿಕಾರಿಯಾಗಿ JP ರಘು ಮುನಿರಾಜ್ ಲಾಂಚ್ ಎಕ್ಸ್ಪರ್ಟ್ ಹಾಗೂ ಏನಂತಂದ್ರೆ ಪ್ರೊಡಕ್ಟ್ಸ್ ಕಂಪನಿಗಳ ಕೂಡ ವಿರುದ್ಧ ಕೂಡ FIR ಅನ್ನ ಮಾಡಲಾಗಿತ್ತು. ಡಿಸೆಂಬರ್ 14ರಲ್ಲಿ FIR ದಾಖಲೆ ಕೂಡ 2 ತಿಂಗಳಾದ ನಂತರ ಬಳಿಕ ಕೋವಿಡ್ ಹಗರಣ ಕೂಡ ತನಿಖೆ ಹೊಣೆ CIDಗೆ ವಹಿಸಿದ ಸರ್ಕಾರ ಕೂಡ ಕೋವಿಡ್ ಹಗರಣ ಸಂಬಂಧಪಟ್ಟ ವಿಶೇಷ ತನಿಖೆ ತಂಡ ರಚಿಸಿ ಮುಂದಾಗಿದ್ದ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಕೂಡ ಬಂದ ನಂತರ IPS ಅಧಿಕಾರಿಗಳು ಕೂಡ ಹಿಂದೇಟು ಕೂಡ ಹಾಕಿದ್ರು. ಆದ್ರೆ ಸ್ವಲ್ಪ ಹಿನ್ನಡೆ ಆಗಿತ್ತು. ಆದ್ರೆ ಇದೀಗ ಪ್ರಕರಣ ಸಂಬಂಧ FIR ದಾಖಲೆಯನ್ನು ಕೂಡ 2 ತಿಂಗಳಾದ ಬಳಿಕ ರಾಜ್ಯ ಸರ್ಕಾರ ಕೋವಿಡ್ ಹಗರಣ ತನಿಖೆ ಏನಾಗಿದೆ ಅಂದ್ರೆ CIDಗೆ ವಹಿಸುವಾಗಿ ಕೂಡ CM ಸಿದ್ದರಾಮಯ್ಯ ಕೂಡ ತಿಳಿಸಿದ್ದಾರೆ. ಆದ್ರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರುವಂತ ಏನಂತಂದ್ರೆ ಈ ಕೋವಿಡ್ ಹಗರಣ ಕೂಡ ಎನ್ನಲಾಗಿದ್ದು, ಕೋವಿಡ್ ಹಗರಣ ತನಿಖೆ ಹೊಣೆಯನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೂಡ ಇದೀಗ CIDಗೆ ವಹಿಸಿದೆ. ಪ್ರಕರಣ ಸಂಬಂಧ FIR ದಾಖಲೆ ಕೂಡ 2 ತಿಂಗಳಾದ ಬಳಿಕ ಕೂಡ ಪರಿಶೀಲನೆ ಮಾಡಿ CI ರಾಘವೇಂದ್ರ ಹೆಗಡೆ ಕೂಡ ಮೂವರು DYSPಗಳನ್ನು ಕೂಡ ಒಳಗೊಂಡ ತಂಡವನ್ನು ಕೂಡ ರಚಿಸಲಾಗಿದೆ. ಮತ್ತೆ ಡಿಸೆಂಬರ್ 13ರಂದು ಕೂಡ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕೂಡ ಈ ಪ್ರಕರಣ ದಾಖಲಾಗಿತ್ತು. ಆದ್ರೆ ಈ 2 ತಿಂಗಳಾದ ನಂತರ ಕೂಡ ಅಂತಂದ್ರೆ ಇದನ್ನ ಈಗ ಕೈಗೆ ತಗೊಂಡಿದ್ದಾರೆ. ಇನ್ನು CIDಗೆ ವಹಿಸಬೇಕು ಅಂತ ಈ ವೈದ್ಯಕೀಯ ಶಿಕ್ಷಣ ಇಲಾಖೆ ಆದಂತ ಡಾಕ್ಟರ್ PG ಗಿರೀಶ್ ಅವರು ಕೂಡ ಲೆಕ್ಕಪತ್ರ ಇಲಾಖೆ ಜಂಟಿ ನಿರ್ದೇಶಕ ರಘು ಚುನಾವಣೆ ಪ್ರತಿನಿಧಿಗಳು ಸೇರಿ ಕೂಡ ಇತರ ವಿರುದ್ಧ ಕೂಡ FIR ಅನ್ನ ದಾಖಲಿಸಿದ್ದಾರೆ. ಓಕೆ, ಧನ್ಯವಾದಗಳು ಮನೋಜ್ ತಮ್ಮೆಲ್ಲ ಡೀಟೇಲ್ಸ್ ಗಳಿಗಾಗಿ. ನೋಡ್ತಾ ಇದ್ವಿ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಂತಹ ಕೋವಿಡ್ ಹಗರಣದ ತನಿಖೆಯ ಹೊಣೆಯನ್ನ ಈಗ ರಾಜ್ಯ ಸರ್ಕಾರ CIDಗೆ ವಹಿಸಿರುವಂತದ್ದು. ಪ್ರಕರಣದ ಸಂಬಂಧ FIR ದಾಖಲಾದ 2 ತಿಂಗಳ ಬಳಿಕ CID ತನಿಖೆಗೆ ರಾಜ್ಯ ಸರ್ಕಾರ ಆದೇಶಿಸಿರುವಂತದ್ದು. CID SP ರಾಘವೇಂದ್ರ ಹೆಗಡೆ ಮೂವರು DYSPಗಳನ್ನ ಒಳಗೊಂಡ ತಂಡ ಹಗರಣದ ತನಿಖೆಯನ್ನ ನಡೆಸಲಿರುವಂತದ್ದು. ಕಳೆದ ವರ್ಷದ ಡಿಸೆಂಬರ್ 13ರಂದು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ವೈದ್ಯಕೀಯ ಶಿಕ್ಷಣ ಇಲಾಖೆ ನಿರ್ದೇಶಕ ಡಾಕ್ಟರ್ ಗಿರೀಶ್, ಲೆಕ್ಕಪತ್ರ ಇಲಾಖೆ ಜಂಟಿ ನಿಯಂತ್ರಕ ರಘು ಹಾಗೂ ಅನೇಕರ ವಿರುದ್ಧ ಈ ಒಂದು FIR ದಾಖಲಾಗಿತ್ತು. ವೈದ್ಯಕೀಯ ಶಿಕ್ಷಣ ಇಲಾಖೆ ಮುಖ್ಯ ಲೆಕ್ಕಾಧಿಕಾರಿ ಡಾಕ್ಟರ್ ವಿಷ್ಣು ಪ್ರಸಾದ್ ದೂರನ್ನ ನೀಡಿದ್ರು. ಇದರ ಆಧಾರದಲ್ಲಿ FIR ಅನ್ನ ದಾಖಲಿಸಲಾಗಿತ್ತು ಎಂಬುದಾಗಿ ಗೊತ್ತಿರುವಂತಹ ವಿಷಯ. ಈಗ ಈ ಒಂದು ಕೋವಿಡ್ ಹಗರಣದ ತನಿಖೆಯ ಹೊಣೆಯನ್ನ CID ಹಣೆಗೆ ತರಲಾಗ್ತಾ ಇದೆ. FIR ಆದ 2 ತಿಂಗಳ ಬಳಿಕ CIDಗೆ ಈ ಒಂದು ಜವಾಬ್ದಾರಿಯನ್ನ, ಕೋವಿಡ್ ಹಗರಣದ ಜವಾಬ್ದಾರಿಯನ್ನ CIDಗೆ ವಹಿಸಲಾಗ್ತಾ ಇರುವಂತದ್ದು. ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಕೋರ್ಸ್ನ 30 ಡೇಸಿಂದ 45 ಡೇಸು ಇರುತ್ತೆ ಕ್ರ್ಯಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.